ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನನ್ನ ರೈತ ಬಾಂಧವರಿಗೆ ಮತ್ತು ಪ್ರೇಕ್ಷಕರಿಗೆ, ನಮ್ಮ ತೋಟನೇ ಸ್ಟುಡಿಯೋ ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ದೆ. ನನ್ನ ಸೆಟಪ್ ಎಲ್ಲ ಇದೇ ನನ್ನ ಸ್ಟುಡಿಯೋ. ಇಲ್ಲೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ನಾಟಿ ಹಸುಗೆ ಬೆಳಿಗ್ಗೆಯಿಂದ ಉಳ್ಕೂದಾಕ್ತೆ. ಇಲ್ಲೇ ನಮ್ಮ ತೋಟದೊಳಗಡೆ ಸ್ವಲ್ಪ ತೇವರಿ ಬಳ್ಳದಲ್ಲಿ ಇರೋಂಥ ಹುಲ್ಲನ್ನೇ ಕೂದು ಮೇಲ್ಗಡೆ ಕಟ್ಟಾಕಿದ್ದೀನಿ. ಒಂದು 2 ಅವರ್ 3 ಅವರಕ್ಕೆ ಹುಲ್ಲ ತಿನ್ನಿಸಿ ಚೆನ್ನಾಗಿ ಒಂದು ಸ್ವಲ್ಪ ವಾಕ್ ಮಾಡಿಸ್ಕೊಂಡು ನಮ್ಮ ಕಾಲಲ್ಲಿ ಒಂದು ಈಚು ಹೊಡಿಸ್ತಾ ಸ್ನಾನ ಮಾಡಿಸ್ಕೊಂಡು ಅದಕ್ಕೆ ನೀರು ಕುಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ದಿನನಿತ್ಯ ಕೆಲಸ. ಏನಪ್ಪ ಇಷ್ಟು ಆರಾಮಾಗಿದ್ದಾರೆ, ಇವ್ರಿಗೇನು ಕಮಿಟ್ಮೆಂಟ್ ಇಲ್ಲ ಅನ್ಕೋಬೇಡಿ. ಎಲ್ಲ ಇದೆ, ಕಮಿಟ್ಮೆಂಟು ತುಂಬ ಇದೆ. ಅದು ಹೇಳಲಾರ್ದು ಇದೆ, ಇಲ್ಲ ಅನ್ನಲ್ಲ. ನನ್ನ ಮಕ್ಕಳು ಯಾಕಂದರೆ ಎಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ. ನಮ್ಮ ನೇಚರ್ ನಮ್ಮ ಕಂಟಿನ್ಯೂಟಿ ಹಿಂದೆ ಹೆಂಗಿದ್ರು ನಮ್ಮ ಪೂರ್ವಜರು ಆ ರೀತಿಯೇ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅತಿಯಾಗಿ ಆಸೆ ಬೇಡ, ಸಿಂಪಲಾಗಿ ಒಂದು ನನ್ನ ಕುಟುಂಬ ಚೆನ್ನಾಗಿರಲಿ ಅಂತ ಯತ್ನ ಮಾಡ್ತೀನಿ. ಆ ದಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೇ ನನ್ನ ಸ್ಟುಡಿಯೋ ಮಾಡಿಕೊಂಡು ಇವತ್ತು ನಿಮ್ಮ ಹಳ್ಳಿ ಮಧು ಚಾನಲ್ನ ಓಪನ್ ಮಾಡಿ 2 ತಿಂಗಳಾಗಿದೆ. ಒಂದು 100 ವಿಡಿಯೋ ಅಪ್ಲೋಡ್ ಮಾಡಿರ್ಬೋದು ಇಲ್ಲಿವರೆಗೆ. ಅದು ಏನಾಗ್ಬಿಟ್ಟಿದೆ ಅಂದರೆ, ನಾನು ಸರಿಯಾಗಿ ಅಪ್ಲೋಡ್ ಮಾಡ್ದೇ ವ್ಯೂಸೇ ಹೋಗಿಲ್ಲ. ಹೆಂಗಾಗ್ಬಿಡ್ತಿದೆ ಅಂದರೆ, ಪಬ್ಲಿಕ್ ಆಗ್ತಾನೆ ಕೆಳಗಡೆ ಅನ್ಲಿಸ್ಟಲ್ ಅಂತ. ನಾನು ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಕಮ್ಮಿ, ನನಗೆ ಅಷ್ಟು ಇಂಗ್ಲೀಷ್ ಬರೋಲ್ಲ, ಓಪನ್ ಆಗಿ ಹೇಳ್ತೀನಿ. ಅದಕ್ಕೆ ಹಾಕ್ಬಿಟ್ಟಿದೆ. ನಮ್ಮ ಈ ತೋಟನ ಕೃಷಿ ಬದುಕು ಚಾನಲ್ ಅವರು ಬಂದು ವಿಡಿಯೋ ಮಾಡಿದ್ದಾರೆ. ಯಾರು? ನಮ್ಮ ವಿನೋದ್ ಅಂತ ಅವ್ರ ಹೆಸರು. ತುಂಬ ಒಳ್ಳೆ ಮನುಷ್ಯರು. ಅವ್ರಿಗೆ ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ನನಗೆ ಬೆಳಗ್ಗೆ ರಾತ್ರಿ ನೆನ್ನೆ ಕಾಲ್ ಮಾಡಿದರು. ಬೆಳಗ್ಗೆ ಕಾಲ್ ಮಾಡಿ ಮಧು ಅಂತ ಹೇಳಿದರು. ಅವರು ಪಾಪ ಬ್ಯುಸಿ ಇರ್ತಾರೆ. ಮಾಡಿದೆ ಬೆಳಗ್ಗೆ. ಮಾಡಿದಾಗ, ಸರ್ ನೀವು ವಿಡಿಯೋ ಆಗ್ತಾ ಇರೋದು ನಮಗೆ ತೋರಿಸ್ತಾನೇ ಇಲ್ಲ ಅಂದ. ಯಾವ ರೀತಿ ನೀವು ಅಪ್ಲೋಡ್ ಮಾಡ್ತೀರಾ, ಯಾವ ರೀತಿ ಇದನ್ನು ಪ್ರಚಾರ ಕೊಡ್ತಾಯಿದ್ರೆ ಹೇಳಿ ಅಂದರು. ನಾನು ಹೇಳಿದೆ, ಸರ್ ನಾನು ಒಂದು 50-60 ಗ್ರೂಪ್ ಇದೆ, ಫೇಸ್ಬುಕ್ ಗ್ರೂಪು. ಆ ಗ್ರೂಪ್ಗೆ ನಾನು ಹಾಕಿಂಥ ವೀಡಿಯೋನ ಶೇರ್ ಮಾಡಿಬಿಡ್ತೀನಿ ಸರ್ ಅಂತ ಹೇಳಿದೆ. ಹೌದು, ನೀವು ಯಾರಿಗೆ ಶೇರ್ ಮಾಡಿದ್ದೀರಿ ಅವ್ರು ಮಾತ್ರ ನೋಡ್ತಾವ್ರೆ, ಬಟ್ ಪಬ್ಲಿಕ್ ನೋಡ್ತಾ ಇಲ್ಲ ನಿಮ್ಮ ವಿಡಿಯೋ ಅಂದ್ಬಿಟ್ರು. ಹೆಂಗಾಗಿರ್ಬೇಡ ಸ್ವಾಮಿ, ಎಷ್ಟು ಎಡಿಟಿಂಗ್ ಮಾಡ್ತಿದ್ದೆ ಕಲ್ತ್ಕೊಳ್ಳೋಕೆ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಇದನ್ನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಮಾಡ್ತಾರೋ ಖುಷಿ ನನಗೆ ತುಂಬ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಿಮಗೆ ತುಂಬ ಖುಷಿ ಇದೆ. ಈ ತೋಟದೊಳಗಡೆ ನಾನು ಇರೋದೇ ಖುಷಿ, ಒಂದು ಪುಣ್ಯ ಅನ್ಕೋತೀನಿ ನಾನು. ಯಾಕೆಂದ್ರೆ ಅಷ್ಟು ಪವಿತ್ರವಾದ ನೈಜತೆ ಇಲ್ಲಿ ಕಾಣ್ತೈತೆ. ಯಾವುದು ರಾಸಾಯನಿಕಗಳು ಆಗ್ತಾಯಿಲ್ಲ, ಉಳುಮೆ ಮಾಡ್ತಾಯಿಲ್ಲ, ಕೊಟ್ಟಿಗೆ ಗೊಬ್ಬರ ಆಗ್ತಾಯಿಲ್ಲ. 100 ಮರದಲ್ಲಿ ನಾನು ಹಳೆಯ ವಿಡಿಯೋಗಳೆಲ್ಲ ನೋಡ್ಬೋದು ನೀವು. 100 ಮರ ಇದೆ. ನಮ್ಮ ತಂದೆ ನನಗೆ ಡಿವೈಡ್ ಆದಾಗ ಒಂದು 100 ಮರ ಕೊಟ್ಟರು. ಈ 100 ಮರದಲ್ಲಿ ನನಗೆ ಮೊದಲೇ ವರ್ಷ ಏನಾಯಿತು, ಒಂದು 5 ಕ್ವಿಂಟಲ್ ಅಡಿಕೆ ಸಿಕ್ತು. ಆ ಮರದ ಏಜ್ ಬಂದಾಗ 11 ವರ್ಷ, 10 ತುಂಬಿ 11ಕ್ಕೆ ಬಿದ್ದಿತ್ತು. ಆಗ್ತಾನೆ ಬುಡಕ್ಕೆ ಸ್ಟಾರ್ಟ್ ಆಗ್ತಿತ್ತು ಅಡಿಕೆ. ಮೊದಲೆಲ್ಲ ಬಿಟ್ಟಿತ್ತು ಒಂದು ಕ್ವಿಂಟಲ್ 2 ಕ್ವಿಂಟಲ್ ಸಿಕ್ತಿತ್ತೇನೋ ನಮ್ಮ ತಂದೆ ಇದ್ದಾಗ, ಅಂದರೆ ನಮ್ಮ ಕೊಡೋಕ್ಕಿಂತ ಮುಂಚೆ. ನನ್ನ ಕೈ ಕೊಟ್ಟಾಗ ಒಂದು 5 ಕ್ವಿಂಟಲು 77 ಮರಕ್ಕೆ ಫಸ್ಟು ನನಗೆ ಒಂದು 5 ಕ್ವಿಂಟಲ್ ಸಿಕ್ತು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿದೆ ನಾನು. ನನಗೆ ಗೊತ್ತಿರಲಿಲ್ಲ, ಇನ್ನು ಸುಭಾಷ್ ಪಾಳೇಕರ್ ಕೃಷಿ ನಾನು ಅಷ್ಟು ತಿಳ್ಕೊಂಡಿರಲಿಲ್ಲ. ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿದೆ, ಬಟ್ ಉಳುಮೆ ಮಾಡಿರಲಿಲ್ಲ. ಎಲ್ಲೂ ಕೂಡ ಉಳುಮೆ ಮಾಡಿರಲಿಲ್ಲ. ಬಡ್ಡೆಗೆ ಒಂಚೂರು ಪಿಕಾಸಿಲಿ ಡ್ಯಾಮೇಜ್ ಮಾಡಿದೆ, ಬೇರ್ನೂ ಡ್ಯಾಮೇಜ್ ಮಾಡಿದೆ, ಹಾಕಿದೆ. ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ ನಮ್ಮ ಕುಮಾರ್ ಅಂತಿದ್ದಾರೆ ಅಲ್ಲಿ, ನಮ್ಮ ಹೆಂಡತಿಯ ದೊಡ್ಡಪ್ಪ, ಅವರು ಒಂದು ಬುಕ್ ಕೊಟ್ಟರು ನನಗೆ. ಸುಭಾಷ್ ಪಾಳೇಕರ್ದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಬುಕ್ಕನ್ನು ಕೊಟ್ಟರು. ಆ ಬುಕ್ಕ ಓದಿದಾಗ ಒಂದು ಪ್ರಪಂಚನೇ ತೆರೆದಿಡ್ತು ನನಗೆ. ಕೃಷಿ ಏನು ನಮ್ಮ ತಂದೆ ಮಾಡ್ತಿದ್ದ ಕೃಷಿನ ನೋಡ್ತಿದ್ದೆ ನಾನು. ಹೆಂಗಿತ್ತು ಅಂದರೆ ಇದೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಿಮಗೆ ಒಂದು ಮಾತು. ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ ನಾನು, ಒಂದು ಕಂಪನಿಲಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ವಾರಕ್ಕೊಂದ್ಸಲಿ ಬಟ್ಟೆ ತಗೊಂಡು ನಾನು ಬರುವೆ ಊರಿಗೆ, ಮನೆಗೆ ಬರುವೆ. ಮನೆಗೆ ಬಂದು ಏನು ಮಾಡ್ತಿದ್ದೆ, ಈ ಬ್ಯಾಗ್ ಹೊತ್ಕೊಂಡು ಬಟ್ಟೆಗಳೆಲ್ಲ ತಗೊಬರೋದು. ಫ್ಯಾಕ್ಟ್ರಿದೆಲ್ಲ ಗಲೀಜಾಗ್ಬಿಡ್ತಿತ್ತು. ತುಂಬ ಹಾರ್ಡ್ ವರ್ಕು, ತುಂಬ ಕೆಲಸ. 3 ಶಿಫ್ಟ್ ಇರ್ತಿತ್ತು, ಸರಿಯಾಗಿ ನಿದ್ದೆ ಇಲ್ಲ. ವಾರದಲ್ಲಿ ಒಂದು ದಿನ ರಜೆ ಸಿಗೋದು. ಸಂಬಳ ಎಲ್ಲ ಎಷ್ಟು ಅಂದ್ಕೊಂಡಿದ್ದೀರಾ? 8,000 9,000 ಎಷ್ಟು? 2,007 2008ನೇ ಸಾಲು 6,000 7,000 ಕೊಡ್ತಿದ್ರು. ಅದಕ್ಕಿಂತ ಮುಂಚೆ ಒಂದು ಕಂಪ್ನಿಗೆ ಸೇರಿದೆ, ಬರೀ 2,500. ನಮ್ಮದು 2006ರಲ್ಲಿ 2,000 2,500 ಇತ್ತು.
ಅದಾದ ನಂತರ ಒಂದು 8,000 9,000 ತಗೊಂಡಿದ್ದೆ ನಾನು. 2012 13ಕ್ಕೆ ಬರಬೇಕಾಯ್ತು. ಅಷ್ಟೊತ್ತಿಗೆ ನನಗೆ ಸಾಕಾಗೋಗಿತ್ತು. ಇಂಡಸ್ಟ್ರಿಯಲ್ ಏರಿಯಾ ತುಂಬ ತುಂಬ ಸಾಕಾಗೋಗಿತ್ತು. ಹಿಂಗೆ ಯತ್ನ ಬರುವೆ ವಾರಕ್ಕೊಂದ್ಸಲ ಬರಾಗ ನಮ್ಮ ತಂದೆ ತಾಯಿ ಕೆಲಸ ಮಾಡ್ತಾ ಇರೋದು ನೋಡುವೆ. ಯಾಕೆಂದರೆ ತುಂಬ ಫೀಲಿಂಗ್ ಆಗುತ್ತೆ ಮಾತಾಡೋಕ್ಕೆ. ಬಿಸಿಲಲ್ಲಿ ತುಂಬ ಕಷ್ಟಪಡೋದು, ತುಂಬ ದುಡಿಯೋದು, ತುಂಬ ಅಗಿಯೋದು, ಉಳುಮೆ ಮಾಡೋದು, ರಾಸಾಯನಿಕ ಕೊಡ್ತಿಲ್ಲ. ಇವತ್ತು ಹೇಳ್ತೀನಿ, ಎಲ್ಲೂ ಕೂಡ ಅವರು ಏನೂ ಆಸೆ ಪಡಲ್ಲ. ಓಕೆ, ಏನೇನೂ ಆಸೆ ಪಡ್ದಾನೆ ತಮ್ಮ ಜಮೀನಾಯಿತು, ಮನೆ ಆಯಿತು, ಅಂತಾನೆ ಬಂದವರು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಏನಾಗ್ಬಿಡುತ್ತೆ ಅಂದರೆ ರೈತರ ಜೀವನ, ಅವರು ಕಷ್ಟಪಟ್ಟು ಪಟ್ಟು 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 ತಮ್ಮ ಜೀವನನೇ ಭೂಮಿಗೆ ಅಂತ ಸಾವಿಸ್ಬಿಟ್ಟಿರ್ತಾರೆ. ಬಟ್ ಏನಂದ್ರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ರೈತರೆಲ್ಲ, ನೀವೆಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು, ಒಂದು ಫೀಲಿಂಗಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ರೈತರೆ. ದಯವಿಟ್ಟು ನಿಮ್ಮ ದಿಕ್ಕು ತಪ್ಪಿಸೋ ಕೆಲಸಗಳು ಆಗ್ತೈತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮನೆಗೆ ಒಂದು ನಾಟಿ ಹಸು ಸಾಕಿ. ಅದರಲ್ಲಿ ಅಗಾರವಾದ ಶಕ್ತಿ ಇದೆ. ಆ ಶಕ್ತಿನೇ ಇವತ್ತು 1 ಎಕರೆ ತೋಟನ ನಾನು ಏಳ್ಸೋಕ್ಕೆ ಕಾರಣ. ತುಂಬ 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 ಆರೋಗ್ಯಕರವಾಗಿ ಬರ್ತೈತೆ ಮರ. ಇದು ಸತ್ಯ. ನೀವು ಬನ್ನಿ, ಚಂದಗಾಲ್ಗೆ ಬಂದು, ಕ್ಯಾರ್ನಾಡು ತಾಲೂಕು ಚಂದಗಾಲ್ ನನ್ನ ತೋಟಕ್ಕೆ ಬಂದು ನೋಡ್ಬೋದು ನೀವು. ಇಷ್ಟು ನಾನು ರೋಷವಾಗಿ ಹೇಳ್ತಾ ಇದ್ದೀನಿ. ತುಂಬ ತುಂಬ ದುಡ್ಡು, ನಿಮ್ಮ ದುಡ್ಡೆಲ್ಲ ಅನವಶ್ಯಕವಾಗಿ ಬೇರೆಯವರ ಪಾಲಾಗ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇಲ್ಲ. ನಾನು ಒಂದು 4ರಿಂದ 5 ವರ್ಷ ಇದರಲ್ಲಿ ಸೈಕಲ್ ಹೊಡೆದಿದ್ದೀನಿ, ಇಲ್ಲ ಅಂತಲ್ಲ. ತುಂಬ ಕಷ್ಟ ಇದೆ ಈ ಕೃಷಿ ಫಸ್ಟು ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ನಂದು ಸಂಪಾದನೆ ಹೆಂಗೆ ಮಾಡ್ತಿದೆ ಅಂದರೆ, ನಾನು ಒಂದು ಮಾನಸ ಗಂಗೆ ಹೋದ್ರೆ ಟೆಂಪ್ರವರಿಯಾಗಿ ವರ್ಕ್ ಮಾಡ್ತಿದ್ದೆ. ಅದು ಬಿಟ್ಟಿದ್ದೀನಿ ಈಗ. ನಾನು ಆ ಕೆಲಸನ ರಿಸೈನ್ ಮಾಡಿದೆ. ಯಾಕಂದರೆ ಈಗ ನಾನು ವೀಡಿಯೋಗಳಲ್ಲಿ ಹಾಕ್ತೀನಿ ನಿಮಗೆ. ಕಾನ್ಮೆಂಟ್ಸ್ಗಳು ತಂದಿದ್ದೀನಿ. 1 ಎಕರೆ ತೋಟದಲ್ಲಿ ನನಗೆ ಕೆಲಸ ತುಂಬ ಇದೆ. ಒಂದು ನಾಟಿ ಹಸು ವರ್ಷಕ್ಕೆ ನನಗೆ 1 ಲಕ್ಷ ರೂಪಾಯಿನ ಆದಾಯ ಕೊಡ್ತಿದೆ. ಯಾಕೆ ಕೊಡ್ತಿದೆ ಅಂದರೆ, ನಮ್ಮ ವರ್ಷ ಪೂರ್ತಿ ಹಾಲು ಮಕ್ಕಳುಗಳಿಗೆ 3 ಟೈಮ್ ಹಾಲು ಕೊಡ್ತದೆ, 2 ಟೈಮ್ ಹಾಲು ಕೊಡುತ್ತೆ. 2 ಟೈಮ್ ಹಾಲು ಬೆಳಗ್ಗೆ 1 ಲೀಟ್ರು, ಸಾಯಂಕಾಲ 1 ಲೀಟ್ರು. 1 ಲೀಟ್ರು ಹಾಲು 80 ರೂಪಾಯಿ. 7ರಿಂದ 8 ತಿಂಗಳು ಗಂಟು ಹಾಲು ಕೊಡ್ತದೆ. ಅರ್ಥ ಮಾಡ್ಕೊಳ್ಳಿ, ಲೆಕ್ಕ ಹಾಕಿ ಅದನ್ನು ಎಷ್ಟಾಯ್ತದೆ. 80 ರೂಪಾಯಿ ಲೀಟ್ರ್, 100 ರೂಪಾಯಿ ಕೊಟ್ಟು ತಗೊಳ್ಳೋರು ಇದ್ದಾರೆ ನಾಟಿ. ಅದು ಹಳ್ಳಿ ಕರ್ತಳಿ ಹಾಲು ಅಮೃತಕ್ಕೆ ಸಮಾನ. ಅದು ಶಕ್ತಿನೂ ಅಷ್ಟೇ ಇದೆ. ಅದ್ರ ಬೆಣ್ಣೆ 2,500 ರೂಪಾಯಿ kg. ನಾವು ಬೆಣ್ಣೆ ಕೊಂಡಲ್ಲ, ಮನೇಲೇ ಇರುತ್ತೆ. ಮತ್ತು ಹಾಲಿನ ದುಡ್ಡು ಉಳಿತು, ಬೆಣ್ಣೆ ದುಡಿತು, ಮೊಸರು ಸಿಗ್ತದೆ. ಆ ಮಜ್ಜಿಗೆ, ಹುಳಿ ಮಜ್ಜಿಗೆ ನೀವು ಭೂಮಿಗೆ ಬಂಗಾರ ಇದ್ದಂಗೆ. ಅದ್ರ ಗಂಧ ಹೇಳೋಕ್ಕೆ ಪದಗಳು ವರ್ಣನೆ ಮಾಡೋಕ್ಕಾಗಲ್ಲ. ಅದ್ರ ಸಗಣಿನೂ ವರ್ಣನೆ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಪ್ರಕೃತಿ ದತ್ತವಾಗಿ ಬಂದ ನಮ್ಮ ಹಸು, ಆ ಹಸುಲೇ ಅಷ್ಟು ಶಕ್ತಿ ಇರಬೇಕಾದ್ರೆ ನಾನು ಯಾಕೆ ನಾನು ಫೀಲಿಂಗ್ ಮಾಡ್ಕೊಂಡೆ ಅಂದರೆ ಇದೇನೆ. ಯಾಕೆ ನಮ್ಮ ತಂದೆ ತಾಯಿ ಬಿಸಿಲು ಬೆಂಕಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾಯಿ ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಫ್ಯಾಕ್ಟ್ರಿಲಿಂದ ವಾರಕ್ಕೊಂದಿನ ಬಂದರೆ ನಂಗೆ ನಾಯಿ ಕ್ರೇಜ್ ತುಂಬ ಇತ್ತು ಆಗ. ತುಂಬ ಅಂದರೆ ತುಂಬ ಇತ್ತು. ಅಂದರೆ ಜಾತಿ ನಾಯಿ ತಂದು ಸಾಕೋದಲ್ಲ, ಬೀದಿ ನಾಯಿಗಳನ್ನ, ಮರಿ ನಾಯಿಗಳನ್ನ ಚೆನ್ನಾಗಿ ಸಾಕ್ತಿದ್ದೆ. ಸೋಪ್ ತಂದು ಸ್ನಾನ ಮಾಡ್ತಿದ್ದೆ, ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ. ಇವತ್ತು ನಾಯಿನ ಚೈನ್ ತೆಗೆದು ಬಿಟ್ಟಿದ್ದೀನಿ, ಕೈಲಿ ನಮ್ಮ ನಾಟಿ ಹಸುಗಳು ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಚೇಂಜಸ್ಸು ಇಷ್ಟೇ ಮನ್ಸೂನ್ ಜೀವನ. ಯಾವುದು ಸತ್ಯ ತಿಳ್ಕೊಂಡು ನಾಯಿಗಳು ಫ್ರೀಯಾಗಿ ಬಿಡಿ, ಅದ್ರ ಪಡೋದಿರಲಿ. ಹಸುಗಳನ್ನ ಕೈಲಿ ಇಟ್ಕೊಂಡು ಓಡಾಡಿ ರೈತರುಗಳು.
ಯಾಕಂದರೆ ನಾಟಿ ಹಸು ಶಕ್ತಿ ಅಷ್ಟಿದೆ. ನಾನು ಹೇಳೋದ್ರಲ್ಲಿ ನಿಮಗೆ ಏನೋ ಇರ್ಬೋದು, ಏನೋ ಶ್ರೀಮಂತರ ಮಕ್ಳುಗಳೇ ಬೆಳಿಬೇಕು, ಎಜುಕೇಷನ್ ಕೊಡ್ಬೇಕು, ರೈತರುಗಳು ಮಾಡ್ರಪ್ಪ, ಖಂಡಿತ ಮಾಡಿ, ಬೇಡ ಅಂತಲ್ಲ. ಬೆಳೆಸಿ, ಎಜುಕೇಷನ್ ಕೊಡಿಸಿ, ಸ್ಟ್ಯಾಂಡರ್ಡಾಗಿ ಬದುಕಿ, ಬೇಡ ಅನ್ನಲ್ಲ. ಬಟ್ ಎಲ್ಲೂ ಕೂಡ ನಿಮ್ಮ ಮಕ್ಕಳು ಕಲೀಲೇಬೇಕು ಅಂತ ಏನಾರು ಪಣ ತೊಟ್ಟರೆ, ಬನ್ನಿ ನಾನು ಉದಾಹರಣೆ ಕೊಡ್ತೀನಿ. ನನ್ನ ತಮ್ಮನೇ ಇದ್ದಾನೆ, ಶಂಕರೇಗೌಡರು 5 ರೂಪಾಯಿ ಡಾಕ್ಟ್ರು ಅಳಿಮಯ್ಯ ಅವರು. ಇವತ್ತು ಅವನು ಎಷ್ಟು ಕಷ್ಟಪಟ್ಟ ಅಂದರೆ ಜೀವನದಲ್ಲಿ ಅಷ್ಟಿಷ್ಟಲ್ಲ, ಇವತ್ತು ಬನಾರಸ್ ಯೂನಿವರ್ಸಿಟಿಲಿ ಕ್ಯಾಡಿಯಾಲಜಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಹಾರ್ಟ್ ಸ್ಪೆಷಲಿಸ್ಟಾಗಿ. MBBS ಮುಗಿಸ್ತಾ, MD ಏಮ್ಸ್ ಹಾಸ್ಪಿಟ್ಲು ಡೆಲ್ಲಿ, 3 ಲಕ್ಷ ಬರೀ ಫ್ರೀ ಸೀಟು. ಇಷ್ಟರಲ್ಲಿ ಅವನು ಮಾಡಿ ಇವತ್ತು ಅವನು MBBS ಆದರೂ ಒಂದು ಮೊಬೈಲ್ ತೊಗೊಂಡೋಗಿರಲಿಲ್ಲ. ಕಣ್ಣಾರೆ ನೋಡಿದ್ದೀನಿ ನಾನು, ಅವ್ನ ಲೈಫ್ ಸ್ಟೈಲ್ ನೋಡಿದ್ದೀನಿ, ಇದೆಲ್ಲ ನೋಡಿಕೊಂಡು ನಾನು ಬಂದಿರೋನು. ಸೊ ಅದಕ್ಕೆ ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ, ಮಕ್ಕಳು ಓದಲೇಬೇಕು, ನಾನು ಬದುಕಲೇಬೇಕು, ನಮ್ಮ ತಂದೆ ತಾಯಿ ಕಷ್ಟನ ನೀಗಿಸಲೇಬೇಕು ಅಂದರೆ ಏನಾದ್ರು ಒಂದು ಮಾಡ್ತಾರೆ. ಬಟ್ ನೀವು ಎಷ್ಟು ಹೈಯೆಸ್ಟ್ ಸ್ಟಡೀಸ್ ಕೊಟ್ಟರು ಅವನು ಓದಿ ಏನಾದರೂ ದೇಶ ಸೇವೆ, ಒಂದು 4 ಜನಕ್ಕೆ ಮಾದರಿಯಾಗಿ ಅವ್ನು ಬದುಕಲಿಲ್ಲ ಅಂದರೆ ನೀವೇನು ಎಜುಕೇಷನ್ ಕೊಟ್ಟರು ಅದು ವೇಸ್ಟ್ ನನ್ನ ಪ್ರಕಾರ. 4 ಜನಕ್ಕೆ ಒಳ್ಳೇದು ಮಾಡಬೇಕು. ಇವತ್ತು ನಮ್ಮ ರೈತರ ವರ್ಗ, ನಾನು ನೇರವಾಗಿ ಹೇಳ್ತೀನಿ, ನಮ್ಮ ರೈತರ ವರ್ಗ ಹಾಳು ಮಾಡ್ತಾರದೆ ಈ ಎಜುಕೇಟೆಡ್ಗಳೇ. ಯಾರು ಅನ್ಎಜುಕೇಟೆಡ್ಗಳು, ನಾನು ಓದಿರೋದು SLC ಸ್ವಾಮಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು SLC ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಇವತ್ತು ನಾನು ತಿಳ್ಕೊಂಡಿರೋ ವಿಷಯಗಳು ಹೊರಗಡೆ ಎಜುಕೇಟೆಡ್ ಒಂದು ಸಂಸ್ಥೆಗಳು ಮಾಡ್ಕೊಂಡಿದ್ದಾರಲ್ಲ, ಕರ್ಕೊಬನ್ನಿ ಅವ್ರಿಗೆ, ನಾನು ತಿಳ್ಕೊಂಡಿರೋ ವಿಷಯಗಳು ಅವ್ರು ಹೇಳ್ಬಿಡಿ ನೋಡೋಣ. ಓದಿರ್ಬೋದು ಅವರು, ನಮ್ಮ ನಾಟಿ ಹಸು ಪ್ರಾಮುಖ್ಯತೆಗಳು ತಿಳಿಸಿ ನೋಡೋಣ, ತಿಳಿಸಿ ಏನೋ ಕೇಳಿ ನೋಡೋಣ, ಸತ್ಯ ಹೇಳ್ತಾರ ಕೇಳಿ ನೋಡೋಣ. ಅವರು ಹೇಳಲ್ಲ. ಅದಕ್ಕೆ ನೀವೇ ನಿಜವಾದ ರೈತರುಗಳೇ ಪ್ರೊಫೆಸರ್ಸ್ಗಳು. ಇಲ್ಲಿ ನಿಮ್ಮ ಮಕ್ಕಳುಗಳಿಗೆ ನೀವೇ ಪ್ರೊಫೆಸರ್ಸ್ಗಳಾಗಬೇಕು, ನೀವೇ ಲೆಕ್ಚರ್ಸ್ಗಳಾಗಬೇಕು. ನೀವು ಹಂಗಾದ್ರೇ ನಿಮ್ಮ ಮುಂದಿನ ಪೀಳಿಗೆ ಉಳಿಯೋದು, ನಿಮ್ಮ ಭೂಮಿ ಉಳಿಯೋದು, ಈ ಭೂಮಿಗೆ ಆಗತಾರಂಥ ಡ್ಯಾಮೇಜ್ಗಳು ಉಳಿಯೋದು. ಅದು ಬಿಟ್ಟು ನೀವೇನೋ ಮಾಡ್ತಾ ಹೋಗ್ತೀನಿ, ನಾನೇನೋ ಸಾಧನೆ ಮಾಡ್ತೀನಿ, ಏನೋ ಒಂದು ಓದಿಸಿ ಅವಳನ್ನ ಉನ್ನತ ಸ್ಥಾನಕ್ಕೆ. ಇವತ್ತು ಭ್ರಷ್ಟ ಅಧಿಕಾರಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, KRS ಪಕ್ಷ ಅಂತ ಒಂದು ಉಟ್ಕೊಂಡಿದೆ. ಎಷ್ಟಿಷ್ಟು ಜನಗಳನ್ನ ತೆಗೆದು ತೋರಿಸ್ತಾವ್ರೆ ಅವರು. ಅಂದರೆ ಒಂದು ಭ್ರಷ್ಟಾಚಾರ ಯಾವ ಲೆವೆಲ್ಗಿದೆ, ಯಾವ ಲೆವೆಲ್ ನಡೀತಿದೆ, ನಮ್ಮ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಎಲ್ಲ ಕಡೆ ಇವತ್ತು ಅವ್ರದ್ದೇ ಪ್ರಚಾರ. ಅಂದರೆ ನಿಮಗೆ ನೈಜತೆಗಳನ್ನ ತಿಳಿಸ್ತಾ ಇದ್ದಾರೆ. ನೀವೊಬ್ಬರು ಸರಿಯಾಗಿರಿ ರೈತರೆ ಸಾಕು, ನೀವು ಸ್ಟ್ಯಾಂಡಾಗಿ ನಿಂತ್ಕೊಳ್ಳಿ ಸಾಕು. ಎಲ್ಲ ನಿಮ್ಮ ಕಾಲು ಕೆಳಗಡೆ ಬಂದು ಬೀಳಿಲ್ಲ. ಈ ಸಿಸ್ಟಮ್ ಚೇಂಜ್ ಮಾಡೋ ತಾಕತ್ತಿರೋದೇ ನಮ್ಮ ರೈತರುಗಳಿಗೆ. ಈ ರೈತರುಗಳು ಆ ಸ್ಟ್ಯಾಂಡಪ್ನ ತಗೊಂಡ್ರೆ, ನನ್ನ ಮಕ್ಕಳು ಇವತ್ತು ನೆಗರಾಡ್ತವ್ರೆ, ಅಲ್ಲೇ ಕೂತ್ಕೊಂಡು ಅಲ್ಲೇ ಇಲ್ಲಿ ಇದು ಮಾಡಿಕೊಂಡು ನಾವು ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮನ್ನ ಇವತ್ತು ಹೋರಾಟ ಮಾಡಿ ಭೂಮಿ ಕಿತ್ಕೋತೀವಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದು ಕಡೆ ನಡೆಸ್ತವ್ರೆ. ಅವರೆಲ್ಲ ನಿಮ್ಮ ಕಾಲು ಕೆಳಗಡೆ ಬಂದು ಬೀಳ್ತಾರೆ. ಆ ದಿಟ್ಟಿನಲ್ಲಿ ನೀವು ವರ್ಕ್ ಮಾಡಿ, ಆ ದಿಟ್ಟಿನಲ್ಲಿ ಜನನ ಒಂದು ವರ್ಗಕ್ಕೆ ನಾವು ಯಾರೋ ಜನ ಅಂದರೆ ನಮ್ಮ ಮಕ್ಕಳುಗಳನ್ನ ಒಂದು ಸಮಾಜಕ್ಕೆ ಬಿಡ್ತೀವಿ ಅಂದರೆ ಒಂದು ಮಾಡಿಫೈ ಆಗಿ ತಂದೆ ಅದನ್ನು ಬಿಡಬೇಕು, ಒಳ್ಳೆ ಮಾಡಿಫೈ ಆಗಿ ಬಿಡಬೇಕು. ಒಂದು ಮೂರ್ತಿಯಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗುವಂಥ ದಿಟ್ಟಿನಲ್ಲಿ ಬಿಡಬೇಕು. ಈ ದಿಟ್ಟಿನಲ್ಲಿ ಬಿಡಬೇಡಿ. ಹಣ ಮಾಡಪ್ಪ, ನೀನು ಕೋಟಿ ಮಾಡೋ, ಸಂಪಾದನೆ ಮಾಡೋ, ಅದು ಯಾವ ಲೆವೆಲ್ಗೆ ಹೊಡಿತಿದೆ ಅಂತ ಹಣ ಮಾಡಿರೋರು ಹಿಂದೆ ನೋಡ್ಕೊಬನ್ನಿ, ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಬನ್ನಿ, ಹೆಂಗೆ ಆಗಿರ್ತಾರೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಸತ್ಯಾಂಶಗಳು ನಮ್ಮ ಕಣ್ಮುಂದೆನೇ ಇರ್ತವೆ, ಆದರೂ ಕೂಡ ನೀವು ಕಲಿಯಲ್ಲ ಬುದ್ಧಿ. ನೀವು DAP ರಾಸಾಯನಿಕಗಳು ಹಾಕಿ ತಂದು ಬೆಳೆದೇ ನೀವು ಬಿಡಲ್ಲ. ಯಾವುದಂತೂ ಬರೆದಿಟ್ಕೊಬಿಡಿ. ಯಾಕಂದರೆ ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಸ್ವಾಮಿ ನೀವು ಹೆಚ್ಚಪ್ಪಸು ಸಾಕಿ, ಬೇಡ ಅಂತಲ್ಲ, ನೀವು ಅದನ್ನೂ ಮಾಡಿ. ಅದು ನೀವು ಅಟ್ಲೀಸ್ಟ್ ನಿಮ್ಮ ಮನೆಗಾದರೂ ಒಳ್ಳೆ ನಿಮ್ಮ ಮಕ್ಳುಗಳು, ಅವಕ್ಕೇನು ಗೊತ್ತಿಲ್ಲ, 2 ವರ್ಷ 3 ವರ್ಷ ಮಕ್ಳುಗಳು ಇರ್ತವೆ, ಅವಕ್ಕೆ ಏನಂದ್ರೆ ಏನು ಗೊತ್ತಿಲ್ಲ, ನೀವು ಏನು ಕೊಟ್ಟರು ತಿಂತವೆ ಪಾಪ. ಹಾಗೆ 3 ವರ್ಷದ ಮಗುಗೆ ಏನು ಗೊತ್ತಿರುತ್ತೆ, ಅದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಏನಿರುತ್ತೆ, ಅದು ಏನು ಗೊತ್ತಿರುತ್ತೆ ಹೇಳಿ. ಒಬ್ಬ ರೈತ ಆಗಿ ನೀವು ಒಂದು ಮಗುಗೆ ವಿಷ ಕೊಡ್ತೀರಿ ಅಂದರೆ ನೀವು ತಿನ್ನಿಸ್ತಾ ಇರೋದೇ ವಿಷ ಸ್ವಾಮಿ. ನೀವು ಚೆಕ್ ಮಾಡಿಸಿ ಎಲ್ಲಾರು ತೊಗೊಂಡೋಗ್ಬಿಟ್ಟದು. ನಾನು 100ಕ್ಕೆ 100 ಸಾಚ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮನೇಲೂ ವಿಷ ತಿನ್ನಿಸಿದ್ದೀನಿ, ಎಣ್ಣೆಗಳು ಬೇರೆ ಬ್ರ್ಯಾಂಡ್ ಎಣ್ಣೆಗಳೆಲ್ಲ ತಂತಿದ್ದೆ. ಬಟ್ ನನ್ನ ಬುದ್ಧಿ ತಿಳಿದಾಗ, ನನಗೆ ಇದು ಸತ್ಯ ತಿಳಿದಾಗ, ನಾನು ಆಲ್ಮೋಸ್ಟ್ 2-3 ವರ್ಷದಿಂದ ಚೇಂಜಸ್ ತೊಗೊಂಡಿದ್ದೀನಿ. ಅಲ್ಲೂ ಜಸ್ಟ್ ಟೂತ್ ಪೇಸ್ಟಿಂದ ಹಿಡಿದು ತಲೆಗೆ ಹಾಕೋತವಿಂದ ಹಿಡಿದು ಚೇಂಜ್ ಮಾಡಿದ್ದೀನಿ. ಮಕ್ಳುಗಳಿಗೆ
ಬುದ್ಧಿ ಬರೋದ್ರಾಗೆ ಎಚ್ಚೆತ್ಕೊಂಡೆ. ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಮಗ ಕಾಲರ್ ಎತ್ಕೊಂಡು ಹೇಳ್ತಿದ್ದೀನಿ, ಒಬ್ಬ ರೈತ ಆಗಿ ನನ್ನ ಮಗ ತಾಯಿ ಹಾಲು ನಿಲ್ಲಿಸಿದ ಮೇಲೆ ಕುಡ್ದಿದೆ ಮೊದಲೇ ಹಾಲು ನಮ್ಮ ನಾಟಿ ಹಸು ಹಾಲು, ಅದು ನಮ್ಮ ಹಳ್ಳಿಕಾರ ಹಸು ಹಾಲು, ನಮ್ಮ ಮೈಸೂರು ಭಾಗದ ತಳಿ. ಎಲ್ಲ ನಾಟಿ ಹಸುಗಳು ಸಾಕಿ, ಎಲ್ಲ ತಳಿನೂ ಚಿನ್ನನೇ, ಗೋಲ್ಡ್. ಬಟ್ ನಮ್ಮ ಭಗವಂತ ಸೃಷ್ಟಿಕರ್ತ ಯಾವ್ಯಾವ ಭಾಗಕ್ಕೆ ಯಾವ್ಯಾವ ತಳಿಗಳು ಬೇಕು ಅಂತ ಹೇಳಿ ಆ ತಳಿಗಳನ್ನ ಸಂರಕ್ಷಣೆ ಮಾಡಿ ಅಂತ ಭೂಮಿಗೆ ಹೊಂದ್ಕೊಡುವಂಥ, ವಾತಾವರಣಕ್ಕೆ ಹೊಂದ್ಕೊಡುವಂಥ ತಳಿಗಳನ್ನ ಆ ಜಾಗಕ್ಕೆ ಸೃಷ್ಟಿ ಮಾಡಿದ್ದಾರೆ. ಆ ಜಾಗದ ಯುವಕರುಗಳು ಎದ್ದೇಳಿ, ಮದುವೆ ಆಗಿರೋ ಹೊಸ ಯುವಕರುಗಳು ಎದ್ದೇಳಿ. ಫಸ್ಟು ನಿಮ್ಮ ಮಗಗೂ ಕಣ್ಣು ಬಿಟ್ಟಾಗ ನಿಮ್ಮ ಮನೇಲಿ ನಾಟಿ ಹಸು ಇರಬೇಕು. ಇವತ್ತೇ ಚಾಲೆಂಜ್ ಮಾಡಿ. ನಿಮ್ಮ ಬದುಕೇ ಆಗಲಿ, ನಿಮ್ಮ ಜಮೀನಾಗಲಿ ಚೇಂಜ್ ಆಗಲಿಲ್ಲ ಅಂದರೆ ನಾನು ನಂಬರ್ ಕೊಡ್ತೀನಿ, ಬನ್ನಿ ಇಲ್ಲಿಗೆ ಕೇಳಿ ಯಾಕೆ ಚೇಂಜ್ ಆಗಲ್ಲ ಅಂತ. ಬಟ್ ನೀವು ಬ್ಲಡ್ಡಲ್ಲಿ ತಗೊಂಡು ಮಾಡ್ಬೇಕು, ಅದನ್ನು ಕೆಲಸನ ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಮ ತೋಟನೂ ಅಷ್ಟೇ, ನಮ್ಮ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇವತ್ತು ನಾನು ಕೆಲಸ ರಿಸೈನ್ ಮಾಡಿ ನನಗೆ ಬದುಕಿ ಏನಂತ ತಿಳಿದಿರೋದ್ರಿಂದ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಣ ಮುಖ್ಯ ಅಲ್ಲ ಸ್ವಾಮಿ, ಆರೋಗ್ಯ ಮುಖ್ಯ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಆ ದಿಟ್ಟಿನಲ್ಲಿ ನಾಟಿ ಹಸುಗಳ ಸಂರಕ್ಷಣೆ ಮಾಡ್ತಾ 1 ಎಕರೆ ತೋಟನ ಇವತ್ತು ನಾವು ಮುಂದೆ ನಾಟಿ ಹಸು ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಮ್ಮ ಪಾಳ್ಯಕ್ಕರವ್ರು 30 ಎಕರೆ ಹೇಳಿದವ್ರೆ. ನಮ್ಮ 30 ಎಕರೆ ಕೊಟ್ಟಿದ್ದವರು 1 ಎಕರೆಲೇ ಆನಂದವಾಗಿ, ತೃಪ್ತಿಯಿಂದ, ಸಂತೋಷವಾಗಿಂದ ನಾನು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ಆ ಗೋಮಾತೆಗೆ ಸಾಷ್ಟಾಂಗ ನಮಸ್ಕಾರನೂ ಮಾಡ್ತೀನಿ. ಆ ತಾಕತ್ತನ್ನ ನನಗೆ ನಿಮ್ಮಂಥ ರೈತರುಗಳೇ ತಿಳಿಸ್ಕೊಟ್ಟಿದ್ದು. ನಮ್ಮ ಮಂಡ್ಯ ಭಾಗದ ರೈತರುಗಳು ನನಗೆ ಈ ನಾಟಿ ಹಸುಗಳ ಬಗ್ಗೆ ತುಂಬ ಜನ ತಿಳಿಸ್ಕೊಟ್ರು. ಅವ್ರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಹೇಳ್ತೀನಿ. ನಮ್ಮ ರವಿ ಪಾಟೀಲ್ ಅವರು, ಮತ್ತು ಅನಂತರಾವು, ರಾಮಲಿಂಗೇಗೌಡರು, ಕಣಗಾಳ ಕೃಷ್ಣಮೂರ್ತಿಯವರು, ಕುಳ್ಳೇಗೌಡರು, ಇನ್ನೂ ತುಂಬ 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 ರೈತರುಗಳು ನಾನು ಯೂಟ್ಯೂಬಲ್ಲೂ ಸರ್ಚ್ ಮಾಡಿದ್ದೀನಿ. ವೈಯಕ್ತಿಕವಾಗಿ ಅವ್ರ ಮನೆಗಳಿಗೂ ಹೋಗಿದ್ದೀನಿ, ಅವ್ರ ತೋಟಗಳಿಗೂ ಹೋಗಿದ್ದೀನಿ, ತಿಳ್ಕೊಂಡಿದ್ದೀನಿ. ಅವ್ರ ಬದುಕು ಅವರ ಬೆಟರ್ ಟೈಮ್ ಅಂದ್ರೆ ಲಾಸ್ಟ್ ಟೈಮ್ ಅವರು ದುಡ್ಡು ಮಾಡಿ, ಅವ್ರು ಹೇಳಿದ್ರು ದುಡ್ಡು ಮಾಡಿದ್ದೀನಿ ಮದು, ಇಲ್ಲ ಅಂತಲ್ಲ, ತುಂಬ ದುಡ್ಡು ಮಾಡಿದ್ದೀನಿ ನಮ್ಮ ವಯಸ್ಸಲ್ಲಿ. ವಯಸ್ಸಲ್ಲಿದ್ದಾಗ ತುಂಬ ದುಡ್ಡು ಮಾಡಿದ್ದೀವಿ. ಬಟ್ ಈಗ ಸ್ಟಿಲ್ ನನಗೆ 60 ವರ್ಷ. ನಾನು ಈ ಕೃಷಿ ನಾನು ರಾಸಾಯನಿಕ ಬಳಸದೆ ನಿಲ್ಸಿದ್ಕೆ ಇವತ್ತು ಕೂತಿತ್ತವು ನನಗೆ ಆದಾಯ ಬರೋಂಗೆ ಮಾಡಿಕೊಟ್ಟಿದೆ ನಮ್ಮ ನಾಟಿ ಹಸು. ಇವತ್ತು ನಾನು ಸಂತೋಷವಾಗಿರೋಕ್ಕೆ ಕಾರಣ ಈ ವಯಸ್ಸಲ್ಲಿ ಒಂದು ಫಿಕ್ಸೆಡ್ ಹಣ ಅಂತ ಬರ್ತಾ ಇರೋದು, ಯಾವುದು ಉಳುಮೆ ಇಲ್ಲದೇ, ಲೇಬರ್ ಇಲ್ಲದೇ ನನ್ನ ಮರಗಳು, ತೆಂಗಿನ ಮರಗಳು ಆಗ್ಬೋದು, ಅಡಿಕೆ ಮರಗಳು ಆಗ್ಬೋದು, ಇವತ್ತು ಒಂದು ಕೆಲಸ ಮಾಡದಂತೆ ನನಗೆ ಆದಾಯ ತಂದು ಕೊಡ್ತೈತೆ. ಯಾವುದು ಜಂಜಾಟ ಇಲ್ಲದೇ ಬರೀ ಒಂದು ಜೀವಾಮೃತ ತಿಂಗಳಿಗೆ 1 ಸಲ ನಾನು ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೆ. ಸಿಸ್ಟಮಲ್ಲಿ ಕೊಟ್ಬಿಟ್ರೆ ಸಾಕು, ಅದು 70 ವರ್ಷದಿಂದ 80 ವರ್ಷದ ಮುತ್ಕೋಬೇಕಾದ್ರೂ ಕೊಡ್ಬೋದು ಅದನ್ನು. ಆ ಸಿಸ್ಟಮ್ನ ಕೂತಿದ್ದ ಜಾಗದಲ್ಲಿ ಹೋಗುತ್ತೆ. ತಿರ್ಗೋಕ್ಕೆ 3 ಟೈಮ್ ತಿರುಗಬೇಕು, ನೀವು ವಾಕ್ ಮಾಡ್ದಂಗೆ ಆಗುತ್ತೆ. ಒಂದು ಕೋಲ್ ಹಿಡ್ಕೊಂಡು ಇಷ್ಟು ಅಲ್ಲಾಡ್ಸೋಕ್ಕಾಗಲ್ಲ ಅಂದರೆ ದಯವಿಟ್ಟು ಕೃಷಿಗೆ ಬರಬೇಡಿ, ನಾನು ಹೇಳ್ಬಿಡ್ತೀನಿ. ಅಂಥ ಸೋಂಬೇರಿಗಳಿಗೆ ಇಲ್ಲಿ ಕೆಲಸನೇ ಇಲ್ಲ. ನೀವೆಲ್ಲ ಹೋಗಿ ಆ ಫ್ಯಾಕ್ಟ್ರಿ ಇಂಡಸ್ಟ್ರಿಗಳಲ್ಲಿ ಇನ್ನೊಬ್ಬನಿಗೋಸ್ಕರ ದುಡೀರಿ, ನಾನು ಬೇಡ ಅನ್ನಲ್ಲ. ಯಾಕೆಂದರೆ ಒಂದು ಕೋಲ್ ಅಲ್ಲಾಡ್ಸೋಕ್ಕೂ ಸೋಂಬೇರಿ, ಸಗಣಿ ಮುಟ್ಟೋಕ್ಕೂ ಯಾಕ್ರಪ್ಪ ನೀವೆಲ್ಲ ರೈತರ ಮಕ್ಕಳು ಅಂತ ಯಾಕೆ ಹೇಳಿ? ಇಂಡಸ್ಟ್ರಿಯಲ್ ಏರಿಯಾಗಳಿಗೆಲ್ಲ ಹೋಗಿ ನಾನು ಅನುಭವಿಸಿರೋ ನೋವು ನಿಮ್ಗೆ ಹೇಳ್ತಾ ಇರೋದು. 9 ವರ್ಷ 10 ವರ್ಷ ಕೆಲಸ ಮಾಡಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀವಿ, ಮೋಸ, ನಿಮ್ಮನ್ನ ಬೆಳೆಯೋಕ್ಕೆ ಬಿಡಲ್ಲ. ಇದು ನಾನು ಅನುಭವಿಸಿರೋ ನೋವನ್ನ ನಿಮ್ಗೆ ಹೇಳ್ತಾ ಇರೋದು. ದಯವಿಟ್ಟು ನೀವು ಅಲ್ಲಿ ಕೂಡ ಎಫೆಕ್ಟಾಗಿ ನೀವು ಇಲ್ಲಿ ಹಾಕಿದ್ರೆ ನಿಮ್ಮ ಲೈಫು ಬಂಗಾರ. ಇನ್ನೊಂದು ಮೇಯ್ನ್ ಹೇಳ್ಬಿಡ್ತೀನಿ, ನಾನು ಇವತ್ತೇ ನಮ್ಮ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನನ್ನ ಮಗಳು ಹುಟ್ಟವಳೆ, ಒಬ್ಬ ರೈತನ ಮದುವೆ ಮಾಡ್ತೀನಿ ಅಂತ ಇವತ್ತೇ ಹೇಳ್ತಾ ಇದ್ದೀನಿ. ಬಟ್ ಅವಳು ನನ್ನ ಚೆನ್ನಾಗಿದ್ದು ನಮ್ಮ ಕಲ್ಚರ್ನ ಹೊಂದ್ಕೊಂಡು ಒಳ್ಳೆ ಬುದ್ಧಿ ಕಲಿತು, ಸಾಧ್ಯ ಆದಷ್ಟು ತಂದೆ ತಾಯಿದ್ರು ಎಲ್ಲರೂ ಹೇಳ್ಕೊಡ್ತಾರೆ. ಏನು ಅನಾಹುತಗಳಾಗ್ದೇ ಅವರು ಜೊತೆಲೇ ಇದ್ದಾಗ ಖಂಡಿತ ನಾನೊಬ್ಬ ರೈತಂಗೆ ಕೊಟ್ಟು ನನ್ನ ಮಾತು ಕೇಳ್ತಾಳೆ ಅಂದರೆ ನಾನು ರೈತಂಗೆ ಮದುವೆ ಮಾಡೇ ಕೊಡೋದು. ಇವತ್ತೇ ಹೇಳ್ತಾ ಇದ್ದೀನಿ. ಎಲ್ಲರೂ ರೈತರುಗಳಿಗೆ ಕಾಲ್ಕಸವಾಗಿ ತಿಳ್ಕೊಬೇಡಿ. ಅವ್ರದ್ದೇ ಆದಂಥ ಸ್ಟ್ರೆಂತ್ ತುಂಬ ಇದೆ. ನೀವು ಅವ್ರನ್ನ ಕಾಲ್ಕಸವಾಗಿ ತಿಳ್ಕೊಂಡಿರೋದಕ್ಕೆ ಇವತ್ತು ಹೆಣ್ಮಕ್ಳುಗಳನ್ನ ರೈತರುಗಳಿಗೆ ಕೊಡ್ತಾಯಿಲ್ಲ. ಎಲ್ಲ ಗೌರ್ಮೆಂಟ್ ಆಫೀಸಲ್ಸು ಏನು ಬದನೇಕೆ ಗೌರ್ಮೆಂಟ್ ಆಫೀಸಲ್ಸ್ ರೀ. ವಾರಕ್ಕೊಂದ್ಸಲಿ ತಂದೆಗೆ ಏನಾರು ಆಯಿತು ಅಂದರೆ ಒಬ್ಬ ತಂದೆ ನನ್ನ ಹೆಂಡ್ತಿನೇ, ನಾನು ಆಫೀಸಲ್ಲಿ ಕೆಲಸ ಮಾಡಿ ಬಂದು ಗೌರ್ಮೆಂಟ್ ಆಫೀಸಲ್ಲಿ ಟೆಂಪ್ರವರಿ ಕೆಲಸ ಮಾಡಿದ್ದೀನಿ. ಬರೀ ನನ್ನ ಹೆಂಡ್ತಿನ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಪರ್ಮಿಷನ್ ಕೊಡಲಿಲ್ಲ. ಯಾಕ್ರಿ ಅದು ಗೌರ್ಮೆಂಟ್ ಕೆಲಸ ಅದು? ನಿಮ್ಮದೇ ಜಮೀನು ಪಿತ್ರಾಜಿತ ಆಸ್ತಿ ಇದ್ದು 1 ಎಕರೆ 2 ಎಕರೆ ಇದ್ದರೆ ಕೋಟ್ಯಾಧೀಶ್ವರ ನೀವು ಕಣ್ರಿ. ನಿಮ್ಮ ಹತ್ರ ಅವನೇ ಬರ್ತಾನೆ ಗೌರ್ಮೆಂಟ್ ಅವನು, ಸರ್ಕಾರಿ ಇದ್ದದಣ ಕೇಳ್ಕೊಂಡು. ಆರೋಗ್ಯ ಕೆಟ್ಟೋಗಿರುತ್ತೆ ಅವ್ನು ರಿಟೈರ್ಡ್ ಆಗೋದಕ್ಕೆ, ನಿಮ್ಮ ತಗ ಬರ್ತಾನೆ ಅವನು.
ನೀವು ನಿಮ್ಮ ಆರೋಗ್ಯ ಹೆಂಗಿರ್ತದೆ ಅಂದರೆ ಆ ಲೆವೆಲಲ್ಲಿ 60 ವರ್ಷದಲ್ಲಿ ನಿಮ್ದೊಂದು ಕಿತ್ಕೊಳಕ್ಕಾಗಲ್ಲ, ಹಂಗಿರ್ತದೆ ನಿಮ್ಮ ಆರೋಗ್ಯ. ಇಷ್ಟೊಂದು ಖಡಕ್ಕಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ರೋಸ ಐತೆ, ಬೇಜಾರು ಮಾಡ್ಕೋಬೇಡಿ ಎಷ್ಟೊಂದು ರಫಾಗಿ ಮಾತಾಡ್ತಾ ಇದ್ದೀನಿ ಅಂತ. ಅಷ್ಟು ಬೇಜಾರಿದೆ. ಎಲ್ಲ ಯುವಕರುಗಳು ಪಾಪ ನಾನು ಹೊಟ್ಟೆ ಉರಿತೆ, ನಾನು ಅನುಭವಿಸಿರೋ ನೋವುಗಳ ನೀವು ಅನುಭವಿಸ್ಬೇಡಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಇವತ್ತು ಸ್ಟಿಲ್ ನನಗೆ ಏಜು 37 ವರ್ಷ. 37 ವರ್ಷ ಅಂದರೆ ನನಗೆ 19 ವರ್ಷದಾಗ ಇಂಡಸ್ಟ್ರಿ ಏರಿಯಾಗೆ ಬಿದ್ದವನು. SLC ಪಾಸ್ ಆದ ತಕ್ಷಣ ಏನೂ ಕಿತ್ತಕ್ಕಾಗಲಿಲ್ಲ, ಏನೂ ಆಗಲಿಲ್ಲ ಅಲ್ಲಿ. ಯಾವುದೆಲ್ಲ ಮೋಸ. ಅದು ಹೇಳ್ತಾ ಹೋದರೆ ಕಂಪ್ನಿಗಳು ಹೆಸರು ತಗೋಬೇಕಾಯ್ತದೆ, ತಗೊಳಕ್ಕೆ ಹೋಗ್ಬಾರ್ದು. ಆ ದಿಟ್ಟಿನಲ್ಲಿ ದಯವಿಟ್ಟು ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ಗಳು ಬೇಕು ಅಂದ್ರೆ ನಾನು ಎಲ್ಲೆಲ್ಲಿ ಏನೇನು ವರ್ಕ್ ಮಾಡಿದ್ದೀನಿ ಅಂದರೆ ಬನ್ನಿ, ನಾನು ಕೊಡ್ತೀನಿ. ಯಾಕೆ ಮೋಸ ಆಗಿದೆ, ಹೆಂಗೆ ಆಗಿದೆ ಅಂತ ಹೇಳ್ತೀನಿ ನಿಮಗೆ. ನಾವೆಲ್ಲ ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ನೀವು ಹೊರಗಡೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗೆ ಒಳ್ಳೇದಾಗಲ್ಲ. ಕೈ ತುಂಬ ಸಂಬಳನೂ ಕೊಡಲ್ಲ. ಅವ್ರು ಬೆಳೀತಾ ಇರ್ತಾರೆ, ನೀವು ಬೆಳೆಯಲ್ಲ. ನೀವು ಅವ್ರ ಜೊತೆ ಕೈ ಕಟ್ಟಿ ಹಾಕೊಂಡು ಅವ್ನು ಹೇಳ್ದಂಗೆ ಟೈಮ್ಗೆ ಹೋಗ್ಬೇಕು ಅವ್ನು ಹೇಳಿದೆ. ಬಟ್ ಇಲ್ಲಿ ನಾನು ರಾಜ, ನಾನೇ ರಾಜ. ಇಲ್ಲಿ ನನ್ನದೇ 1 ಎಕರೆ ತೋಟ ಐತೆ. ಅದು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. 100% ಭೂಮಿ ತಾಯಿ ಕೊಟ್ಟೇ ಕೊಡ್ತಾಳೆ. ಅದಕ್ಕೆ ಸಾಕ್ಷಿ ನಮ್ಮ 88 ಮರ, ವರ್ಷಕ್ಕೆ 60,000 ರೂಪಾಯಿ. ಅದರಲ್ಲಿ 1 ಲಕ್ಷ ರೂಪಾಯಿ ನಾಟಿ ಹಸುನಲ್ಲಿ ಬರ್ತದೆ. ಹೆಂಗೆ ಬರ್ತದೆ ಏನು ಅಂತ ಎಲ್ಲ ನಿಮಗೆ ವಿಡಿಯೋ ಮುಖಾಂತರ, ಸಾಕ್ಷಿ ಮುಖಾಂತರ ಹೇಳ್ತೀನಿ. ಬೇಕಾದರೆ ನೀವು ಬನ್ನಿ ಇಲ್ಲಿಗೆ, ನನ್ನ ತೋಟಕ್ಕೆ ವಿಸಿಟ್ ಮಾಡಿ. ಯಾಕೆ ಬಂದದೆ ಅನ್ನೋದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. 1 ಕರು, ನನ್ನ ನಾಟಿ ಹಸು ಹಾಕಿದ್ರೆ 1 ಕರು ಸ್ವಾಮಿಯವ್ರ ಹತ್ರ ಎಲ್ಲ ನನಗೆ ಹತ್ರ ಇರೋದು. ಅವ್ರ ತಕ್ಕ ಹೋಗ್ತೀನಿ. ಒಂದೊಂದು ಕರು 80 ರೂಪಾಯಿ ಕೇಳ್ತಾರೆ ಸ್ವಾಮಿ. ಧನ್ಯವಾದಗಳು.